ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಕೆಲಸ ಬಂದು ರೋಟ್ರಿ ಹೊಡೆಯೋದಿತ್ತು. ಆಯಿತು. ಆಮೇಲೆ ಡೀಸೆಲ್ ಹಾಕ್ಸ್ಬೇಕಾಗಿತ್ತು. ಹಾಗಾಗಿ ಪೆಟ್ರೋಲ್ ಬಂಕ್ ಹತ್ರ ಬಂದೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಟ್ಯಾಕ್ರಿ ಡೀಸೆಲ್ ಹಾಕಿಸ್ಪ ಅಂದರೆ ಬೈಕಿಗೆ ಏರ್ ಹೊಡ್ಕೊಂಡು ಗೊತ್ತಾ ನೀವು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಡೀಸೆಲ್ ಹಾಕ್ಲಿಕ್ಕೆ ಮ್ಯಾನೇಜರೇ ಬಂದ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತು. ದುಡ್ಡು ಕೊಡ್ಲಾ ಆದರೆ ಡಿಸ್ಕೌಂಟ್ ಇಲ್ವಾ ಅಂತ ಕೇಳ್ದಾನೆ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಗೊಬ್ಬರ ಚೀಲ ಹಾಕ್ಬೇಕು ಅಂದರು. ಹಾಗಾಗಿ ಅವ್ರ ಮನೆ ಹತ್ರ ಬಂದೆ. ಏನ ಇಲ್ಗೊಂಚಿಲ್ಲ ಗೊಬ್ಬರ ಚೀಲ ಹಾಕಿ ನಡ್ರ ರಾಗಿ ಇಟ್ಕೊಂಬತ್ತೀನಿ. ನಾವೇ ಹಾಕ್ಬೇಕಾ? ಹೇಳದ್ ಬಾರ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಕಾಫಿ ಕೊಡ್ದಂಗೆ ಒಬ್ಬನೇ ಕುಡಿತೀಯ ನೋಡಿ. ನೋಡಿ ಇದೇ ಹೊಲ ರೋಟ್ರಿ ಹೊಡಿಬೇಕಾಗಿರೋದು. ಹೊಡಿತಾ ಇದ್ದೀನಿ, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಯಾವ ಇವೆಲ್ಲ ದೋಸ್ತ, ಒಂದ್ ಅಕ್ಕಿ ಹಿದ್ದು ಬಿದ್ದ ಜೀವನ ಮಾಡ್ಕೊಬೇಡ. ನಮ್ಮಂಗ ತಿಂಡಿ ಮೇಲೆ ಟ್ಯಾಕ್ಟ್ರಿ ತಂದು ಹೊಲ್ದಾಗ ದುಡಿ. ನಿನ್ನಿಂದ ನೋಡಿಲ್ಲ 100 ಹಕ್ಕಿ ನಿನ್ನಿಂದ ಬರ್ತಾವ ಹೊಲ್ದಾಗ ಬಾಳೆ ಮಾಡಕತ್ತಂದ್ರ. ಬರೀ ಇಂಥದೆಯ. ರೋಟ್ರಿ ಹೊಡೆದಾಯ್ತು. ಈಗ ಡಬಲ್ ನೇಗ್ಲು ಹೊಡೆಯೋದಿದೆ. ಹೋಗ್ಬೇಕು ಇವಾಗ. ನೇಗ್ಲು ಹಾಕ್ಕೊಂಡು ಹೊರಟೆ ಇವಾಗ. ಇದೇ ಹೊಲ ಡಬಲ್ ನೇಗ್ಲು ಹೊಡಿಬೇಕಾಗಿರೋದು. ಮುಗಿಸೋ ಅಷ್ಟರಲ್ಲಿ ಕತ್ಲೆ ಆಯಿತು. ಹಾಗೆ ಒಂದು ಲೋಡ್ ರಾಗಿ ಏರ್ಬೇಕಾಗಿತ್ತು. ಟ್ರಾಲಿ ಹಾಕ್ಕೊಂಡು ಹೊರಟೆ. ಹಾಗೆ ಡ್ರೈವಿಂಗಿಗೆ ನಮಗೆ ಸಿಕ್ಕಿದ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ರಾಗಿ ಚೀಲ ಹಾಕು ಅಂದರೆ ಪರ್ಕೆ ಹಿಡ್ಕೊಂಡು ನಿಂತವನು ಇವನು. ಹಾಗೆ ರಾಗಿ ಲೋಡ್ ಮಾಡ್ತಾ ಇದ್ದಾರೆ. ಹಾಗೆ ಲೋಡ್ ಮಾಡ್ಕೊಂಡು ಹೊರಟ್ವಿ ಲೋಡ್ ಪಾಯಿಂಟಿಗೆ. ಇವ್ರು ಸವಾಸ ಮಾಡಿ ನಾನು ಚೀಲ ಹೊರಂಗಾಯ್ತು. ಒಪ್ತೆ ಕಡೆಯ ಒಪ್ತೆ. ನಿನ್ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು. ಇವತ್ತಿನ ಕೆಲಸ ಬಂದು ಇಷ್ಟೇ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಷ್ಟೇ.